ಕೆಪಿಎಸ್ಸಿ ನಡೆಸಿರುವ ಅನೇಕ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಪರೀಕ್ಷಾರ್ಥಿಗಳು ಆರೋಪಿಸಿ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ಇದೀಗ ಕೆಪಿಎಸ್ಸಿ ನಡೆಸಿದ ಪಿಡಿಒ ಪರೀಕ್ಷೆಯಲ್ಲೂ ಅಕ್ರಮದ ವಾಸನೆ ಬರ್ತಿದೆ. ಹೌದು, 2024 ಅಕ್ಟೋಬರ್ ತಿಂಗಳಲ್ಲಿ ಕೆಇಎಸ್ ಸಂಸ್ಥೆ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆ ನಡೆಸಿತ್ತು. ಅದರಲ್ಲಿ ಪರೀಕ್ಷೆ ಬರೆದು 52 ಜನ ಅಭ್ಯರ್ಥಿಗಳು ಕೇವಲ 5 ಹಾಗೂ 6 ಅಂಕಗಳನ್ನು ಪಡೆದಿದ್ದರು. ಈ ಪರೀಕ್ಷೆ ಬರೆದವರಲ್ಲಿ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನವರೇ ಹೆಚ್ಚು ಅಭ್ಯರ್ಥಿಗಳಾಗಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಾದ ನಂತರ 2024 ಡಿಸೆಂಬರ್ನಲ್ಲಿ ಕೆಪಿಎಸ್ಸಿ ಸಂಸ್ಥೆಯು ಪಿಡಿಒ ಹುದ್ದೆಗಳಿಗೆ ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಗೆ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆ ಬರೆದಿದ್ದ 52 ಜನ ಅಭ್ಯರ್ಥಿಗಳು ಕೂಡ ಹಾಜರಾಗಿದ್ದರು. ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಲ್ಲೇ ಕೇವಲ 5 ರಿಂದ 6 ಅಂಕ ಪಡೆದಿದ್ದ ಈ 52 ಜನ ಅಭ್ಯರ್ಥಿಗಳು ಕೆಪಿಎಸ್ಸಿ ನಡೆಸಿದ ಪಿಡಿಒ ಪರೀಕ್ಷೆಯಲ್ಲಿ 150 ರಿಂದ 160 ಅಂಕಗಳನ್ನು ಪಡೆದು ಪಾಸ್ ಆಗಿದ್ದಾರೆ. ಇವರು ಇಷ್ಟು ಅಂಕ ಪಡೆಯಲು ಹೇಗೆ ಸಾಧ್ಯ? ಅದರಲ್ಲೂ ಅಕ್ರಮ ನಡೆದಿದೆ ಎಂದು ಕೆಲ ಪರೀಕ್ಷಾರ್ಥಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದಾರೆ. ಸರ್, ಏನಾಗಿದೆ ಅಂದರೆ 2024ನೇ ಸಾಲಿನಲ್ಲಿ ಕೆಇದಿಂದ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಆಗುತ್ತೆ. ಅದೇ ಸಾಲಿನಲ್ಲಿ 2024ರಲ್ಲಿ ಕೆಪಿಎಸ್ಸಿಯಿಂದ ಪಿಡಿಒ ನೋಟಿಫಿಕೇಶನ್ ಆಗುತ್ತೆ. 2024 ಅಕ್ಟೋಬರ್ 27ರಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೆಯುತ್ತೆ. ಡಿಸೆಂಬರ್ 8, 2024ರಲ್ಲಿ ಪಿಡಿಒ ಎಕ್ಸಾಮ್ ನಡೆಯುತ್ತೆ. ವಿಲೇಜ್ ಅಕೌಂಟೆಂಟ್ ಮಾರ್ಕ್ಶೀಟ್ ಅವರು ಸ್ಕೋರ್ ಕಾರ್ಡ್ ಬಿಟ್ಟಾಗ ಅದರಲ್ಲಿ ಜಸ್ಟ್ 5-6 ಮಾರ್ಕ್ಸ್ ತೊಗೊಂಡವರು ಪಿಡಿಒ ಪರೀಕ್ಷೆಯಲ್ಲಿ 160, 166 ತೊಂದು ರಾಜ್ಯಕ್ಕೆ ಟಾಪ್ 10 ರ್ಯಾಂಕ್ದಲ್ಲಿ ಬಂದಿದ್ದಾರೆ. ಇಂಥವ್ರು ಸುಮಾರು 52 ಜನ ಆಯ್ಕೆಯಾಗಿದ್ದಾರೆ ಸರ್. ಇದರ ಕುರಿತು ನಾವು ಇದರಲ್ಲಿ ಕೇವಲ 1 ತಿಂಗಳ ಅಂತರದಲ್ಲಿ ಇಷ್ಟೊಂದು ಹೈಯೆಸ್ಟ್ ಮಾರ್ಕ್ಸ್ ಹೋಗಿ ಹೇಗೆ ಸಾಧ್ಯ? ಇದು ಅಕ್ರಮದಿಂದ ಕೂಡಿದೆ ಅಂತ ನಾವು ಇದನ್ನ ಆರೋಪ ಮಾಡಿ ಮುಖ್ಯಮಂತ್ರಿಯವರಿಗೆ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಂತ ಡಿ ಸಿ ಅವರಿಗೆ ಕಮಿಷನರ್ಗೆ ಭೇಟಿ ಆದಾಗ ಕಮಿಷನರ್ ಡಿ ಸಿ ಅವರು ನಮಗೆ ಏನು ಮನವರಿಕೆ ಮಾಡಿದ್ದಾರೆ ಅಂದರೆ ಸಿ ಎಂ ಅವ್ರಿಗೆ ಭೇಟಿಯಾಗಿ ಅವ್ರ ಗಮನಕ್ಕೆ ತೊಗೊಂಬರ್ರಿ, ನಾವು ನಿಮ್ಮ ನಿಯೋಗ ಒಯ್ತು ಅಂದಾಗ ಶಶಿಕಾಂತ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ರೈತ ಸಂಘಟನೆ ಅಧ್ಯಕ್ಷರವರ ಅಧ್ಯಕ್ಷತೆಯಲ್ಲಿ ಸಿ ಎಮ್ನವರು ಅವರನ್ನು ನೇರವಾಗಿ ಭೇಟಿಯಾಗಿ ನಾವು ಪ್ರತಿಯೊಂದು ದಾಖಲೆಗಳನ್ನು ಕೊಟ್ಟಿದ್ದೀವಿ. ನೋಡಿ ಸ್ವಾಮಿ, ಇದರಲ್ಲಿ 5-6 ಮಾರ್ಕ್ಸ್ ತೊಗೊಂಡವರು ಪಿಡಿಒದಲ್ಲಿ 160, 165 ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ಬರೋಕ್ಕೆ ಹೇಗೆ ಸಾಧ್ಯ? ಇದು ಅಕ್ರಮದಿಂದ ಕೂಡಿದೆ, ತನಿಖೆ ಮಾಡಿ ಅಂತ ನಾವು ದಾಖಲೆ ಕೊಟ್ಟಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಇಲ್ಲ ಯುವಕರಿಗೆ ಯಾವುದೇ ರೀತಿಯಾಗಿ ಮೋಸ ಮಾಡೋ ಅವಕಾಶ ಕೊಡೋದಿಲ್ಲ, ಇದನ್ನು ತನಿಖೆ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಆದರೆ ಯಾವುದೇ ತನಿಖೆ ಮಾಡಲಾರ್ದೆ ಈಗ 2 ದಿನ ಹಿಂದೆ ಅದನ್ನು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅವ್ರಿಗೆ ಆರ್ಡರ್ ಕಾಪಿ ಕೊಡೋಕ್ಕೆ ಈ ಸರ್ಕಾರ ಈಗ ಸಿದ್ಧವಾಗಿದೆ. ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೀವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತಂತೀರಿ, ಇಲ್ಲಿ ನೋಡ್ರೆ ಭ್ರಷ್ಟಾಚಾರ ಹೆಬ್ಬಾಗಿಲಾಗಿಬಿಟ್ಟಿದೆ ಕೆಪಿಎಸ್ಸಿ. ನಿಮ್ಮ ಭ್ರಷ್ಟಾಚಾರ ಮುಕ್ತ ಹೇಗೆ ಆಗುತ್ತೆ? ಇಲ್ಲಿಂದ ಕರ್ನಾಟಕದಿಂದ ದೆಹಲಿಗೆ ಹೋಗಿ ನೀಟ್ ವಿಚಾರದಲ್ಲಿ ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತ ಪ್ರಧಾನಮಂತ್ರಿ ಅವರ ಮನೆ ಮುಂದೆ ಕೂತು ಪ್ರತಿಭಟನೆ ಮಾಡೋ ಶಕ್ತಿ ಓಡ್ಕೊತ ಹೋಗಿದ್ದೀರ. ಅದು ದೆಹಲಿ ಪ್ರಧಾನಮಂತ್ರಿ ಅವರ ಮನೆಗೆ ಓಡ್ಕೊತ ಹೋಗಿ ಅವರು ಅಲ್ಲಿ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲಿ ಕೆಪಿಎಸ್ಸಿ ಮುಂದೆ ಯಾಕೆ ನಡೀತಾ ಇಲ್ಲ? ಕೆಪಿಎಸ್ಸಿ ಓಡ್ಕೊತ ಹೋಗ್ಬೇಡ್ರಿ, ನಡ್ಕೊತ ಹೋಗ್ರಿ, ಅಲ್ಲಿ ಬಾಜುಕ್ಕಿದೆ, ಭ್ರಷ್ಟರನ್ನ ಹೊರಗೆ ಹೇಳ್ಕೊಂಬರ್ರಿ, ಇದರಲ್ಲಿ ತನಿಖೆ ಮಾಡಿ. ಯಾಕಂದರೆ ಈಗಾಗಲೇ ಅಮಾನತುಗೊಂಡಂಥ ಸಾವುಕಾರ ಶಿವಶಂಕರಪ್ಪರ ಅಧ್ಯಕ್ಷತೆಯಲ್ಲಿ ಪಿಡಿಒ ಎಕ್ಸಾಮ್ ನಡೆದಿದೆ. ಇದರಲ್ಲಿ 100% ಕಡಾಖಂಡಿತವಾಗಿ ಹೇಳ್ತೀವಿ, ಇದ್ರಲ್ಲಿ 100% ಅಕ್ರಮ ಎಸಗಿದ್ದಾರೆ ಸರ. ಇದನ್ನು ಸರ ವೆಟರ್ನರಿ ಎಕ್ಸಾಮ್ ಯಾವ ರೀತಿ CID ತನಿಖೆ ಕೊಟ್ಟರಲ್ಲ ಅದೇ ರೀತಿ ಇದನ್ನು CID ತನಿಖೆ ಕೊಡಲೇಬೇಕು. ಇನ್ ಕೇಸ್ ಏನಾದ್ರು ನೀವು ಕೊಡದೇ ಇದ್ದರೆ ಧಾರವಾಡದಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯಲ್ಲಿ 5-6 ಅಂಕ ಪಡೆದ ಈ ಪರೀಕ್ಷಾರ್ಥಿಗಳು ಪಿಡಿಒ ಪರೀಕ್ಷೆಯಲ್ಲಿ 200 ಅಂಕಗಳಿಗೆ 150 ರಿಂದ 160 ಅಂಕ ಪಡೆದಿದ್ದಾರೆ. ಇದು ಹೇಗೆ ಸಾಧ್ಯ ಎಂಬುದು ಇನ್ನುಳಿದ ಪರೀಕ್ಷಾರ್ಥಿಗಳ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಒಟ್ಟು 157 ಪಿಡಿಒ ಹುದ್ದೆಗಳಿವೆ. ಪರೀಕ್ಷೆ ನಡೆದಿತ್ತು. ಅದರಲ್ಲೂ 52 ಜನರು ಪಡೆದ ಅಂಕಗಳ ಮೇಲೆ ಸಂಶಯವಿದೆ. ಈ ಪರೀಕ್ಷೆ ಕುರಿತು CID ತನಿಖೆ ನಡೆಸಬೇಕು. ಒಂದೇ ತಿಂಗಳ ಅಂತರದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪಿಡಿಒ ಪರೀಕ್ಷೆಗಳು ನಡೆದಿದ್ದು, ಇಷ್ಟೇ ಕಾಲಾವಕಾಶದಲ್ಲಿ ಪರೀಕ್ಷಾರ್ಥಿಗಳು ಟಾಪ್ ಲಿಸ್ಟ್ನಲ್ಲಿ ಬರಲು ಹೇಗೆ ಸಾಧ್ಯ ಎಂಬ ಇನ್ನಿತರ ಪರೀಕ್ಷಾರ್ಥಿಗಳು ಪ್ರಶ್ನಿಸುತ್ತಿದ್ದಾರೆ. ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ನಾವು ಮುಖ್ಯಮಂತ್ರಿಗಳು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದೀವಿ. ಇದು ಏನು ಪಿಡಿಒದು ಏನು ಅಕ್ರಮ ಆಗ್ಯದಲ್ಲ ಅದ್ರ ಬಗ್ಗೆ CM ಅವ್ರ ಜೊತೆ ಮಾತಾಡಿದಾಗ ಅವ್ರು ಏನಂದ್ರು, ನಮಗೆ ಇಲ್ಲ ನಾವು ತನಿಖೆ ಮಾಡ್ತೀವಿ, ನೀವು ಏನದಲ್ಲ ದಾಖಲಾತಿ ನಿಮ್ಮ ಕಡೆ ಇದ್ರೆ ನಮಗೆ ಕೊಡ್ರಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ಯಾರ. ಅಟ್ಟ ಹೇಳಿ ಆಗಿಯೂ ನಾವು ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ನಾವು CM ಅವರಿಗೆ ಎಲ್ಲ ದಾಖಲೆ ಸಲ್ಲಿಸಿದ್ರು ಮತ್ತು ಅವ್ರು ಲಿಸ್ಟ್ ಬಿಟ್ಟಾರ. ಆದ ಕಾರಣ ನಾವು ಏನಂತೀವಿ, ಈಗ ಏನಾದರೂ ಅವರು ಅದು ಸ್ಥಿತಿಗೊಳಿಸಲಿಲ್ಲ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದೊಡ್ಡ ಮಟ್ಟದ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ತೀವಿ. 52 ಜನ ಪಿಡಿಒಗಳ ಮ್ಯಾಗ ನಾವು ಡೌಟ್ ಅದಾರೆ ಮತ್ತು ದಾಖಲಾತಿನೂ ಸಲ್ಲಿಸೀವಿ ನಾವು. ಅದು ಹೆಂಗೆ ಅಕ್ರಮ ಆಗ್ಯದ ಏನಾಗ್ಯದ ಎಲ್ಲ ದಾಖಲಾತಿಗಳನ್ನು DC ಮೇಡಮ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿದ್ದೀವಿ. 52 ಜನದ ಮ್ಯಾಗ ನಾವು ಡೌಟ್ 52 ಜನ ಮ್ಯಾಗ ಡೌಟ್ ಅದಾರ. ಒಟ್ಟಾರೆ ಕೆಪಿಎಸ್ಸಿ ನಡೆಸಿರುವ ಹಲವು ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸುತ್ತಿರುವ ಪರೀಕ್ಷಾರ್ಥಿಗಳು ಇದೀಗ ಪಿಡಿಒ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದೆ ಎಂದು ಆರೋಪಿಸುತ್ತಿದ್ದಾರೆ. ಸರ್ಕಾರ ಇದನ್ನ CIDಗೆ ಹಸ್ತಾಂತರಿಸುತ್ತದೆಯಾ ಅಥವಾ ಈ ಕುರಿತು ಕೂಲಂಕುಷ ತನಿಖೆ ನಡೆಸುತ್ತದೆಯಾ ಕಾದು ನೋಡಬೇಕಿದೆ.
ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.